ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ರಿಲೇಷನ್ನಲ್ಲಿ ಒಬ್ಬ ಅಕ್ಕ ನಮ್ಮನ್ನು ಜಾತ್ರೆಗೆ ಇನ್ವೈಟ್ ಮಾಡಿದ್ದಾರೆ. ಇಲ್ಲೇ ನಾವಿರೋ ಮನೆ ಹತ್ರದಿಂದ ಒಂದು 15 to 20 ಕಿಲೋಮೀಟರ್ಸ್ ಅಷ್ಟೇ. ಜಾತ್ರೆಗೆ ನಾವು ಮಾರ್ನಿಂಗೇ ಹೋಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಹೋಗ್ತಾ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಜಾತ್ರೆಗೆ ಬೆಳಗ್ಗೆನೇ ಹೋಗಬೇಕಾಗಿತ್ತು. ತುಂಬ ಚೆನ್ನಾಗಿರೋದು. ಅನ್ಫಾರ್ಚುನೇಟ್ಲಿ ಡ್ಯೂಟಿಯಿಂದ ನಾವೇನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಂಜೆ ಬಂದರು. ಸಂಜೆ ರೆಡಿಯಾಗಿ ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಕೂತಿದ್ದಾಳೆ ಸೈಲೆಂಟಾಗಿ. ನನ್ನ ಮಗ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಯ್ ಮಾಡು ಅಂದರೆ ನನ್ನ ಮಗ ಹಾಯ್ ಮಾಡ್ತಾಯಿದ್ದಾನೆ. ಬಟ್ ನನ್ನ ಮಗಳಿಗೆ ಅವನೋಗಿ ತೊಡೆ ಮೇಲೆ ಕೂತ್ಕೊಂಡ್ರೆ ಅವನು ಎಬ್ಬರಿಸ್ಬಿಟ್ಲು. ನೋಡಿ ಇವಾಗ ಇವಳು ಹಾಯ್ ಮಾಡ್ತಾಯಿದ್ದಾಳೆ. ವೀಡಿಯೋ ಸ್ವಲ್ಪ ಶೇಕ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಹೋಗ್ತಾ ಇದ್ದೀವಿ. ನೋಡಿ ಟ್ರಾಫಿಕ್ ಏನಿಲ್ಲ. ನೈಟು ಮೇ ಬಿ ಒಂದು 7 ಆ ಥರ ಆಗಿರ್ಬೋದು. ಅಷ್ಟೇನು ಟ್ರಾಫಿಕ್ ಇಲ್ಲ. ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ. ಬಟ್ ಜಾತ್ರೆಗೆ ಬೆಳಗ್ಗೆನೇ ಹೋಗಿದ್ರೆ ಚೆನ್ನಾಗಿರೋದು. ತೇರು ಮತ್ತು ಅದೆಲ್ಲ ಚೆನ್ನಾಗಿರ್ತಾಯಿತ್ತು ದೇವಸ್ಥಾನ ಹತ್ರ. ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡಿ ಅವ್ರ ಊರಿಗೆ ಬಂದಿದ್ದೀವಿ. ಫುಲ್ಲು ಲೈಟ್ಸು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ. ನನ್ನ ಮಗಳು ನೋಡಿ ಅದು ಆ ಲಿಪ್ ಕೇರ್ನ ಎತ್ಕೊಂಡು ನಾನು ಸುಮ್ಮನೆ ಲೈಟಾಗಿ ಮಾಡ್ಕೊಳೋರ್ಗೆ ನನ್ನ ಮಗಳು ನನಗೂ ಮಾಡು ಅಂತ ಕಿತ್ಕೊಂಡು ಮಾಡ್ತಾಯಿದ್ಲು. ನೋಡಿ ಅವ್ರ ಊರೆಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಲೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮಗೂ ಫಸ್ಟ್ ಟೈಮ್ ಹೋಗ್ತಾಯಿದ್ದು ಅವ್ರ ಮನೆಗೆ. ನಮಗೂ ಅಡ್ರೆಸ್ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಅವರು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಅವ್ರು ಬಂದಮೇಲೆ ಕರ್ಕೊಂಡೋದ್ರಿ. ನೋಡಿ ಮನೆಗೆ ಹೋಗೋಷ್ಟರಲ್ಲಿ ಊಟ ಎಲ್ಲ ರೆಡಿ ಮಾಡಿದ್ದಾರೆ. ಫುಲ್ಲು ನಾನ್ ವೆಜ್ಜು, ಬಿರಿಯಾನಿ, ಫ್ರೈ, ಬೋಟಿ, ಕಬಾಬು, ಚಿಲ್ಲಿ ಚಿಕನ್ನು ಎಲ್ಲ ಮಾಡಿದರು. ಅನ್ನ ರಸಮು ಎಲ್ಲ ಮಾಡ್ಕೊಂಡು ಊಟ ಮಾಡಿಕೊಂಡು ರಿಟರ್ನ್ ನಮ್ಮ ಮನೆಗೆ ನಾವು ಬರ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಬಾಯ್.